ಏನು ತನಿಖೆ ಮಾಡ್ತಿದೆ ತನಿಖೆನ ಅಲ್ಲ ಅನ್ನೋಂಗೆ ವಾದ ಮಾಡಿದ್ದಾರೆ. ಇದರ ಪರವಾಗಿ ತಮಿಳುನಾಡಿನ ಪರವಾಗಿ ವಾದ ಮಾಡಿದಂಥ ನಮ್ಮ ಹಿರಿಯ ವಕೀಲರು ಏನಪ್ಪ ಅಂತಂದ್ರೆ ಇದು ತಪ್ಪದಂತೇಳಿ ಕಪಿಲ್ ಸಿಬ್ಬಲ್ ಆಗಿರ್ಬೋದು, ಜೊತೆಗೆ ಆನಂದ್ ತಿವಾರಿ ಅವರಾಗಿರ್ಬೋದು, ಅಮಿತ್ ಆನಂದ್ ತಿವಾರಿ ಅವರಾಗಿರ್ಬೋದು ವಾದ ಮಾಡ್ತಾರೆ. ಇದು ಅನಗತ್ಯ ತೊಂದರೆ ಕೊಡಬೇಕು ರಾಜ್ಯ ಸರ್ಕಾರಗಳಂತೇಳಿ ಇದು ಮನವರಿಕೆ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲೇ. ನಮ್ಮ ಗವಾಯಿ ಅವರು ಹೌದು ಇದು ಫೆಡರಲ್ ಸ್ಟ್ರಕ್ಚರ್ಗೆ ರಾಜ್ಯ ಸರ್ಕಾರಗಳ ಅಧಿಕಾರಿಗಳನ್ನ ತನಿಖೆ ಮಾಡುವಂಥದ್ದು. ಇವ್ರು ಯಾರು ರಾಜ್ಯ ಸರ್ಕಾರ ತನಿಖೆ ಮಾಡುವಂಥ ಮತ್ತು ಮೂಲದಲ್ಲಿ ಈ ಒಂದು ಏನಪ್ಪ ಅಂದ್ರೆ ಟಾಸ್ಮಾಕ್ ಈ ಸಂಸ್ಥೆಯಲ್ಲಿ ಎಂಟ್ರದ ಅದು ಅಪರಾಧ ಮಾಡಿದಂತ ಎಲ್ಲೂ ಇಲ್ಲ. ಸುಮ್ಮನೆ ಅದ್ರಲ್ಲಿ ಎಂಟ್ರಿ ಹೊಡಿತಾ ಇದ್ದಾರೆ. 1000 ಕೋಟಿ ರೂಪಾಯಿ ಇಲ್ಲೇ ದುಡ್ಡಿನ ಅವ್ಯವಹಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ 1000 ಕೋಟಿ ರೂಪಾಯಿ ಸುಮ್ಮನೆ ಇರುವಂಥದ್ದು. ಅದರಲ್ಲೂ ವಿರೋಧಿ ರಾಜಕೀಯ ಬಲಗಳನ್ನು ರಾಜಕೀಯ ಪಕ್ಷಗಳನ್ನು ಹಣಿಯುವಂಥ ಒಂದು ದುಷ್ಟ ಪ್ರವೃತ್ತಿ ಇಲ್ಲದ ಇಡಿಯಿಂದ ಅಂತೇಳಿ ನೇರಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದು ಸತ್ಯನೂ ಒಣಸದು. ಹೀಗಾಗಿ ನೀವು ಇಲ್ಲಿ ಏನಪ್ಪ ಅನ್ನೋದು ಫೆಡರಲ್ ಸಿಸ್ಟಮ್ ಏನದ ಇಲ್ಲ ಅದನ್ನು ಮುರಿಯುವಂಥ ಕಿತ್ತಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತೇಳಿ ಸ್ಪಷ್ಟವಾಗಿ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಗವಾಯಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಅತಿ ಒಳ್ಳೆಯದಲ್ಲ ಅಂತ ನಿಮಗೆ ಕಾನೂನು ಕೊಟ್ಟದ. ಇಲ್ಲಿಯ ಕಳ್ಳರನ್ನು ಮನಿ ಲಾಂಡ್ರಿಂಗ್ ಮಾಡುವಂಥವ್ರನ್ನ ಅದರಲ್ಲೂ ಮುಖ್ಯವಾಗಿ ಹವಾಲಾ ಕೇಸ್ಗಳು ಮಾಡುವಂಥವ್ರನ್ನ ಹಿಡಿಯೋ ಸಲುವಾಗಿ ಅದನ್ನು ಮಾಡಿದ್ದಾರೆ. ರಿಸ್ಟ್ರಿಕ್ಷನ್ ಇರಲಿ ಅಂತೇಳಿ ಅದನ್ನು ದುರುಪಯೋಗ ಆಗಬಾರದು, ಅದು ಆಗ್ತಾ ಇದೆ ಅಲ್ಲಿ ಅಂತ ಸ್ಪಷ್ಟವಾಗಿ. ಈ ಹಿಂದೂ ಸಾಕಷ್ಟು ವಿರೋಧ ಪಕ್ಷಗಳ ಸರ್ಕಾರ ಎಲ್ಲಿದ್ದಾವೆ ಆ ವಿರೋಧಿಗಳ ಹಣ್ಣಿದಕ್ಕಾಗಿ ಇಡೀ ಪ್ರಯೋಗ ಆಗಿದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದರಲ್ಲೂ ಪ್ರಮುಖವಾದ ಉದಾಹರಣೆ ಈಗ ನಿಮ್ಮ ಮುಂದಿನದು ಕೇಜ್ರಿವಾಲ್ರಂಥ ಬರಿಷ್ಠ ನಾಯಕರು ನಮ್ಮ ಒಂದು ರೀತಿ ಪೂರ್ತಿಯಾಗಿ ದಂಡಿಗೆ ಸರಿಸುವಂಥ ಪ್ರಯತ್ನ ಆಗಿದ್ದು, ಅದರಲ್ಲಿ ಯಶಸ್ವಿಯಾಗಿದ್ದು ಇಡಿ ಮೂಲಕ ಕೇಂದ್ರ ಸರ್ಕಾರ ಇದ್ದಿದ್ದು. ಕೇಂದ್ರ ಸರ್ಕಾರ